ಜೈ ಹಿಂದ್ ಎಲ್ಲ ನನ್ನ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಜೈ ಹಿಂದ್ ಎಲ್ಲ ನನ್ನ ಕರ್ನಾಟಕ ರಾಜ್ಯ ಪೊಲೀಸ್ ತಯಾರಿಯನ್ನ ಮಾಡ್ತಿರ್ತಕ್ಕಂಥ ಎಲ್ಲ ನನ್ನ ಪುರುಷ ಮಹಿಳಾ ಅಭ್ಯರ್ಥಿಗಳಿಗೆ ನೋಡ್ಕೋಬಹುದು. ಸಾಕಷ್ಟು ವಿದ್ಯಾರ್ಥಿಗಳು ಆಲ್ರೆಡಿ, ಯಾಕಂದ್ರೆ 4 ವರ್ಷದಿಂದ ಕಾಯ್ತಾನೆ ಇದ್ರಿ, ಆ ಪೊಲೀಸ್ ಕಾನ್ಸ್ಟೇಬಲ್ ಕಾಲ್ಫರ್ ಮಾಡ್ತಾನೆ ಇಲ್ಲ ಅಂತ ಹೇಳಿ ಧಾರವಾಡ ಬಿಜಾಪುರದಲ್ಲಿ ಓದಿ ಓದಿ ವಾಪಸ್ ಮನೆಗೆ ಬರುವಂತ ಸಮಯವಾಗಿತ್ತು. ಸೊ ಇಷ್ಟು ದಿನ ಎಲ್ಲ ಸ್ಟ್ರೈಕ್ ಮಾಡಿಬಿಟ್ಟು ಎಲ್ಲರೂ ಕೂಡ ಮಾಡಿರ್ತಕ್ಕಂಥ ಎಫರ್ಟ್ಗೆ ಒಂದು ಸಕ್ಸಸ್ ಅನ್ನ ಸಿಕ್ಕಿದೆ. ನೋಡ್ಕೋಬಹುದು. ಇಲ್ಲಿ ನೋಡ್ಕೊಡ್ರಿ, 3,000ಕ್ಕಿಂತ ಅಧಿಕ ಸಿವಿಲ್ ಪೋಸ್ಟ್ ಗಳನ್ನ, ಸಿವಿಲ್ ಪೊಲೀಸ್ ಅನ್ನ ಕಾಲ್ಫರ್ಮ್ ಅನ್ನ ಮಾಡಿದ್ದಾರೆ. ಸೊ ಆಲ್ರೆಡಿ ಇದ್ರ ಬಗ್ಗೆ ಮಾರ್ನಿಂಗ್ ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದೀನಿ. ಇನ್ನು ಜಿಲ್ಲಾವಾರು ಹುದ್ದೆಗಳು ಎಷ್ಟೆಷ್ಟು ಬಿಡುಗಡೆಯನ್ನ ಮಾಡಿದ್ದಾರೆ, ಸೊ ಬೆಂಗಳೂರಿಗೆ ಎಷ್ಟು, ಅದರ ಜೊತೆಗೆ ಇನ್ನುದಿರ್ತಕ್ಕಂಥ ಡಿಸ್ಟ್ರಿಕ್ಟ್ ವೈಸ್ ಎಷ್ಟೆಷ್ಟು ಹುದ್ದೆಗಳನ್ನ ಬಿಡುಗಡೆಯನ್ನ ಮಾಡಿದ್ದಾರೆ ಅನ್ನೋದನ್ನ ಕಂಪ್ಲೀಟ್ ಆಗಿರ್ತಕ್ಕಂಥ ಇನ್ಫಾರ್ಮ್ ಇನ್ನೊಂದ್ಸರಿ ಕೊಡಿ ಸರ್ ಅಂತ ಹೇಳಿ ಸಾಕಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಗಳ ಮೂಲಕ ಹೇಳ್ತಾ ಇದ್ರಿ. ಓಕೆ, ಫಸ್ಟ್ ಆಫ್ ಆಲ್ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸುವ ದಿನಾಂಕ ನೋಡ್ಕೊಡ್ರಿ. ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕೋದಿರುತ್ತೆ. 8/6/2026 ಅಂದ್ರೆ 8ನೇ ತಾರೀಕಿಗೆ ಅರ್ಜಿ ಕೂಡ ಸ್ಟಾರ್ಟ್ ಆಗುತ್ತೆ. ಕೇವಲ ನಿಮ್ಗೂ 1 ತಿಂಗಳವರೆಗಡೆ ಕಾಲಾವಕಾಶ ಇರುತ್ತೆ. 3/7/2026 ಅರ್ಜಿಗಳನ್ನ ಸಲ್ಲಿಸೋಕೆ ಟೈಮ್ ಅನ್ನ ಕೊಟ್ಟಿರ್ತಾರೆ. ನೆಕ್ಸ್ಟ್, ಇದರ ಎಕ್ಸಾಮ್ ಡೇಟ್ ಕೂಡ ಫಿಕ್ಸ್ ಮಾಡಿದ್ದಾರೆ. ಸೊ ನಾನು ಇನ್ಮೇಲೆ ಓದ್ತೀನಿ, ಇನ್ಮೇಲೆ ಸ್ಟಡಿ ಮಾಡ್ತೀನಿ ಅಂತಿರ್ತಕ್ಕಂಥವ್ರಿಗೆ ಸೊ ಇದೊಂದು ಬಿಗ್ ಶಾಕಿಂಗ್ ಅನ್ಕೊಳ್ಬಹುದು. ಆಲ್ರೆಡಿ ನಾನು ಸ್ಟಡಿ ಮಾಡ್ತಾ ಇದ್ದೆ, PSI ಆಯ್ತು, SDA ಆಯ್ತು, FD ಗೆ ತಯಾರಿಯನ್ನ ಮಾಡ್ತಾ ಇದೆ, ಪೊಲೀಸ್ ಕಾನ್ಸ್ಟೇಬಲ್ ಗೆ ಅನ್ನೋರಿಗೆ ಸೊ ಇದೊಂದು ಗ್ರಿಫ್ ಇರ್ತದ, ಈಸಿಯಾಗಿ ಅವರು ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡ್ಕೊಳ್ಳುವಂತ ಚಾನ್ಸಸ್ ಇರ್ತದೆ. ಇಲ್ಲ ಸರ್, ನಾನು ಇದೇ ಫಸ್ಟ್ ಟೈಮ್ ಇವಾಗ ಅಪ್ಲಿಕೇಶನ್ ಹಾಕಿ ನಾನು ಸ್ಟಡಿ ಮಾಡ್ತೀನಿ ಅನ್ನುವಂತ ವಿದ್ಯಾರ್ಥಿಗಳು ಕೂಡ ಮಾಡಬಹುದು, ಅದಕ್ಕೇನು ತಪ್ಪೇನಿಲ್ಲ. 2 ತಿಂಗಳಲ್ಲಿ ಕೂಡ ನೀವು ಹಾರ್ಡ್ ವರ್ಕ್ ಅನ್ನ ಮಾಡಿದ್ರೆ ನೀವು ಕೂಡ ಎಕ್ಸಾಮ್ ನಲ್ಲಿ ಸಕ್ಸಸ್ ಅನ್ನ ಕಾಣಬಹುದು. ಓಕೆ, ಇದರ ವೇತನ ಅಂದ್ರೆ ಸ್ಯಾಲರಿ ಎಷ್ಟಿರ್ತದೆ ಅಂದ್ರೆ 37,000ದಿಂದ ಹಿಡಿದು 76,000 ಇದಕ್ಕೆ ಸ್ಯಾಲರಿ ಆಗಿರ್ತದ. ಸರ್ ಇದಕ್ಕೆ ಎಜುಕೇಶನ್ ಏನ್ ಬೇಕಾಗುತ್ತಾ ಸರ್, ಇದರ ಅರ್ಹತೆ ಏನು ಅಂತಂದ್ರೆ ಈ ಹುದ್ದೆಗೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ರು ಕೂಡ ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದು. ಯಾವುದೇ PUC ಆರ್ಟ್ಸ್ ಆಗಿರ್ಲಿ, ಕಾಮರ್ಸ್ ಆಗಿರ್ಲಿ, ಸೈನ್ಸ್ ಆಗಿರ್ಲಿ, ಅದರ ಜೊತೆಗೆ ಡಿಪ್ಲೊಮಾ ಆಗಿರ್ಲಿ, ITI ವಿದ್ಯಾರ್ಥಿಗಳು ಕೂಡ ಈ ಹುದ್ದೆಗೆ ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದು. ಸೊ ಇದು 10th ಬೇಸ್ ಮೇಲೆ ಇರೋದಿಲ್ಲ, 10th ಬೇಸ್ ಮೇಲೆ CR ಮತ್ತು DR ಅಂತ ಕಾಲ್ಫರ್ಮ್ ಮಾಡ್ತಾರೆ. ಸೊ ಅದು ಕಾಲ್ಫರ್ಮ್ ಮಾಡುವಂತ ಸಾಧ್ಯತೆ ಇದೆ. ಅದು ಕಾಲ್ಫರ್ಮ್ ಮಾಡಿದ್ಮೇಲೆ ನೀವು ಕೂಡ ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದು. ಇವಾಗ ನೋಡ್ಕೊಡ್ರಿ, PUC ಮುಗಿದಿರ್ತಕ್ಕಂಥ ವಿದ್ಯಾರ್ಥಿಗಳು ಮಾತ್ರ ಅಪ್ಲಿಕೇಶನ್ ಗಳನ್ನ ಹಾಕ್ಬೇಕಾಗತ್ತ. ಸೊ ಇದರ ಕಂಪ್ಲೀಟ್ ಇನ್ಫಾರ್ಮೇಶನ್ ಗಳನ್ನ ನೋಡ್ಕೊಳ್ಬೇಕು. ಯಾವುದೇ ಸ್ಟೇಟ್ ಗೌರ್ಮೆಂಟ್ ಇನ್ ಮೇಲೆ ಕಂಪ್ಲೀಟ್ ನಾವು ಸಿವಿಲ್ ಸೆಲೆಕ್ಷನ್ ಆಗಿ ಹೋಗ್ಬೇಕು 100%. ಅದ್ರ ಜೊತೆಗೆ CR DR ನೋಟಿಫಿಕೇಶನ್ ಅನ್ನ ಮತ್ತೆ ಕಾಲ್ಫರ್ಮ್ ಅನ್ನ ಮಾಡ್ತಾರೆ. ಸೊ ಕಾಲ್ಫರ್ಮ್ ಮಾಡಿದಾಗ ಅದ್ರ ಇನ್ಫಾರ್ಮೇಶನ್ ಬೇಕಾಗಿತ್ತು, ಅದರ ಅಪ್ಡೇಟ್ ಗಳು ಬೇಕಾಗಿತ್ತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸೊ ಇನ್ನು ಸಬ್ಸ್ಕ್ರೈಬೇ ಮಾಡ್ಕೊಂಡಿಲ್ಲ, ಇನ್ನು ಅದ್ರ ಬಗ್ಗೆ ಅಪ್ಡೇಟೆಡ್ ತಿಳ್ಕೊಂಡಿಲ್ಲ ಅಂತಂದ್ರೆ ಕೆಳಗಡೆ ಕಾಣ್ತಿರುವಂತ ಸಬ್ಸ್ಕ್ರೈಬ್ ಬಟನ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಾವು ಕೊಡುವಂತ ಪ್ರತಿಯೊಂದು ಇನ್ಫಾರ್ಮೇಶನ್ ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಯಾವುದೇ ಪ್ರೈವೇಟ್ ಜಾಬೇ ಕಾಲ್ಫರ್ಮ್ ಮಾಡಿದ್ರು ಕೂಡ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕರ್ನಾಟಕದಲ್ಲಿ ಫಸ್ಟ್ ಆಫ್ ಆಲ್ ಕನ್ನಡದಲ್ಲಿ ಇನ್ಫಾರ್ಮೇಶನ್ ಬರ್ತಿರ್ತಕ್ಕಂಥ ಚಾನಲ್ ಅಂದ್ರೆ ನಮ್ಮ HJ ಪ್ಯಾರಾಮಿಲಿಟರಿ ಯೂಟ್ಯೂಬ್ ಚಾನಲ್ ಅನ್ಕೊಳ್ಬಹುದು. ಓಕೆ ಸರ್, ಅರ್ಜಿ ಸಲ್ಲಿಸಬೇಕಾದ್ರೆ ಫೀಸ್ ಎಷ್ಟು ಬೇಕಾಗುತ್ತಂದ್ರೆ 750 ರೂಪಾಯಿ ಅಪ್ಲಿಕೇಶನ್ ಫೀಸು, ಯಾವುದು ಜನರಲ್ ಮತ್ತು OBC ದವರಿಗೆ. ನೆಕ್ಸ್ಟ್ ಇನ್ನುಳಿದಿರ್ತಕ್ಕಂಥ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, ಮಾಜಿ ಸೈನಿಕರು ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳು 500 ರೂಪಾಯಿ ಅಪ್ಲಿಕೇಶನ್ ಫೀಸ್ ಅನ್ನ ಕಟ್ಟಬೇಕಾಗತ್ತ. ಸರ್ ಇದಕ್ಕೆ ವಯೋಮಿತಿ ಎಷ್ಟು ಬೇಕಾಗುತ್ತಂದ್ರೆ ಸಾಮಾನ್ಯ ಅರ್ಹತಾ ಅಭ್ಯರ್ಥಿಗಳು ನೋಡ್ಕೊಡ್ರಿ ಗರಿಷ್ಠ 18 ವಯಸ್ಸಿನಿಂದ ಹಿಡಿದು 33 ವಯಸ್ಸಿನವರೆಗಡೆ ಇರ್ತಕ್ಕಂಥವ್ರು ಅಪ್ಲಿಕೇಶನ್ ಗಳನ್ನ ಹಾಕ್ಬಹುದು. ನೆಕ್ಸ್ಟ್ ಅದರ ಜೊತೆಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, 2A, 2B, 3A, 3B ಅಭ್ಯರ್ಥಿಗಳು 35 ವಯಸ್ಸಿನ ಮಟನು ಕೂಡ ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದು. ಬುಡಕಟ್ಟು ಅಭ್ಯರ್ಥಿಗಳಿಗೆ 38 ವಯಸ್ಸಿನೊಳಗಡೆ ಅಪ್ಲಿಕೇಶನ್ ಅನ್ನ ಹಾಕೋಕೆ ಅವಕಾಶ ಇರ್ತದ. ಪ್ರತಿಯೊಬ್ರು ಕೂಡ ಅಪ್ಲಿಕೇಶನ್ ಗಳನ್ನ ಹಾಕೊಡ್ರಿ. ಇದು ಬಂದ್ಬಿಟ್ಟು OMR ಬೇಸ್ಡ್ ಎಕ್ಸಾಮ್ ಇರ್ತದ, ಅಂದ್ರೆ ಆಬ್ಜೆಕ್ಟಿವ್ ಟೈಪ್ ಕ್ವೆಶನ್ಸ್ ಆಫ್ಲೈನ್ ಮುಖಾಂತರ ಎಕ್ಸಾಮ್ ಇರ್ತದ. ಇದು ನಮ್ಮ ಮಾತೃಭಾಷೆ ಕನ್ನಡದಲ್ಲೇನೆ ಎಕ್ಸಾಮ್ ಇರುತ್ತೆ, ಯಾವುದೇ ತರಹದ ಇಂಗ್ಲಿಷ್ ನಲ್ಲಿ ಇರೋಲ್ಲ. ಸೊ ಒಂದ್ ಸೈಡ್ ಇಂಗ್ಲಿಷ್ ಇರುತ್ತೆ, ಒಂದ್ ಸೈಡ್ ಕನ್ನಡ ಇರ್ತದೆ. ಓಕೆ, ಎರಡನ್ನೂ ಕೂಡ ನೀವು ಎಕ್ಸಾಮ್ ಅನ್ನ ಫೇಸ್ ಮಾಡಬಹುದು. ಓಕೆ, ಇದರಲ್ಲಿ ಸಾಮಾನ್ಯ ಜ್ಞಾನ, ವಿಜ್ಞಾನ, ಇತಿಹಾಸ, ಸಂವಿಧಾನ ಮುಂತಾದ ವಿಷಯಗಳ ಬಗ್ಗೆ ಇದ್ರಾಗ ಎಕ್ಸಾಮ್ ಇರ್ತೈತಿ. 100 ಕ್ವಶನ್ಸ್ ಗಳು ಇರ್ತಾವ, 100 ಮಾರ್ಕ್ಸ್ ಇರ್ತದ. ಪರೀಕ್ಷಾ ಅವಧಿ ನೋಡ್ಕೊಡ್ರಿ 1.5 ತಾಸು 90 ಮಿನಿಟ್ಸ್ ಎಕ್ಸಾಮ್ ಇರ್ತೈತಿ. 0.25 ಇದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಕೂಡ ಇದರಲ್ಲಿ ಇರ್ತೈತಿ. ಸೊ ಹೈಟ್ ಬಂದ್ಬಿಟ್ಟು 168 ಪುರುಷರಿಗೆ ಹೈಟ್ ಇರುತ್ತೆ, ಮಹಿಳೆಯರಿಗೆ 157 ಸೆಂಟಿಮೀಟರ್ ಹೈಟ್ ಅನ್ನ ಹೊಂದಿರಬೇಕಾಗುತ್ತೆ. ಇದ್ರ ಜೊತೆಗೆ ಮೆಡಿಕಲ್ ಕೂಡ ಚೆಕಿಂಗ್ ಇರ್ತದ. ಸೊ ಫಸ್ಟ್ ಆಫ್ ಆಲ್ ನೀವು ಎಕ್ಸಾಮ್ ನಲ್ಲಿ ಕಟಪ್ ನಲ್ಲಿ ಕುತ್ಕೊಂಡ್ರಿಪ್ಪ ಅಂದ್ರೆ ಆಮೇಲೆ ನಿಮ್ಮ ಫಿಸಿಕಲ್ ಇರ್ತದೆ. ಸೊ ಫಿಸಿಕಲ್ ಡೀಟೇಲ್ಸ್ ಅನ್ನ ಇನ್ಫಾರ್ಮೇಶನ್ ನಾನು ಸಪರೇಟ್ ಆಗಿ ಒಂದು ಫಿಸಿಕಲ್ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೋಬೇಡ್ರಿ. ಮೇನ್ ಫೋಕಸ್ ಮಾಡ್ತಿರಬೇಕಾಗಿದ್ದು ನೀವು ಎಕ್ಸಾಮ್ ಬಗ್ಗೆ ಫೋಕಸ್ ಅನ್ನ ಮಾಡ್ಕೊಡ್ರಿ. ಸೊ ಎಕ್ಸಾಮ್ ಬಗ್ಗೆ ಫೋಕಸ್ ಮಾಡ್ಕೊಳ್ಬೇಕಪ್ಪ ಅಂತಾರೆ ಸೊ ಅದ್ರ ಬಗ್ಗೆ ಜಿಲ್ಲಾವಾರು ನಿಮ್ಗೆ ಎಷ್ಟೆಷ್ಟು ಅಂದ್ರೆ ನೀವು ಈಗ ಯಾವ್ದಕ್ಕೆ ಹಾಕ್ಬೇಕು ಸರ್ ಅದ್ರದ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಅಂತ ಹೇಳಿದ್ರಲ್ಲ. ಸೊ ನಾನು ಇಲ್ಲೇ ಹಾಕಿ ನಿಮ್ಗೆ ಇಲ್ಲೇ ಇಲ್ಲ ಅಂತ ಹೇಳಿ ಯಾವುದೇ ತರ ಅಂತ ಕೊಡೋದಿಲ್ಲ. ನಿಮಗೆ ಎಲ್ಲಿ ಕಂಫರ್ಟೇಬಲ್ ಅನ್ಸುತ್ತಾ ನೋಡ್ಕೊಂಡ್ಬಿಟ್ಟು ಹಾಕ್ರಿ. ಎಲ್ಲಿ ಸೇಫ್ ಜೂನ್ ಇದೆ, ಸೊ ಇಲ್ಲಿ ಅಪ್ಲಿಕೇಶನ್ ಕಡಿಮೆ ಬಿದ್ದವು,
ಸೊ ಇಲ್ಲಿ ಹಾಕ್ರಿ, ಅದ್ರ ಬಗ್ಗೆ ಯಾವುದೇ ತರಂತ ಇನ್ಫಾರ್ಮೇಶನ್ ಕೊಡೋದಿಲ್ಲ. ನಿಮ್ಮ ಇಚ್ಛೆ ಎಲ್ಲಿದೆ. ಸೊ ನಾವು ಅನ್ಕೊಂಡಿರ್ತೀವಿ ಸರ್ ಬೆಂಗಳೂರಲ್ಲಿ ಅಪ್ಲಿಕೇಶನ್ ಕಡಿಮೆ ಬಿದ್ದಿರ್ತಾವು, ಅಲ್ಲೇ ಹೈಯೆಸ್ಟ್ ಕಟಪ್ ನಿಂದ್ರುವಂತ ಚಾನ್ಸಸ್ ಇರ್ತೈತಿ. ಆತರ ಯಾವತ್ತು ಕೂಡ ತಿಳ್ಕೊಳಕ್ ಹೋಗ್ಬೇಡ್ರಿ. ಓಕೆ, ಇಲ್ಲಿ ನೋಡ್ಕೊಡ್ರಿ, ನಾನು ಮಿಕ್ಕಿದ ಇದು ಬಂದ್ಬಿಟ್ಟು ಮೇಲ್ ಟೋಟಲಿ ನೋಡ್ಕೊಡ್ರಿ 3395 ವೇಕೆನ್ಸಿಗಳನ್ನ ಕಾಲ್ಫರ್ಮ್ ಅನ್ನ ಮಾಡಿದಾರೆ. ಸೊ ಬೆಂಗಳೂರು ನಗರ ಪುರುಷರಿಗೆ ಹೇಳ್ತಾ ಇದ್ದೀನಿ ನೋಡ್ಕೊಡ್ರಿ, ಬೆಂಗಳೂರು ನಗರದಲ್ಲಿ ಕಾಲ್ಫರ್ಮ್ ಅನ್ನ ಮಾಡಿರ್ತಕ್ಕಂಥದ್ದು. ಪ್ರವರ್ಗವನ್ನು ಇತರೆದವರಿಗೆ 29, ಗ್ರಾಮೀಣ ಅಭ್ಯರ್ಥಿಗಳಿಗೆ 14, ಮಾಜಿ ಸೈನಿಕರಿಗೆ 5, ಕನ್ನಡ ಮಾಧ್ಯಮ ವ್ಯಾಸಂಗ ಮಾಡಿದವರಿಗೆ 3 ವೇಕೆನ್ಸಿಗಳು, ಯೋಜನಾಂಗಗಳ ನಿವೃತ್ತ ಅಭ್ಯರ್ಥಿಗಳಿಗೆ 5, 2, ಟೋಟಲಿ ಒಟ್ಟು ಹುದ್ದೆಗಳು 53. ಟೋಟಲಿ ವೇಕೆನ್ಸಿಗಳನ್ನ ಹೇಳ್ತಾ ಹೋಗ್ತೀನಿ ನೋಡ್ಕೊಡ್ರಿ. ಪ್ರವರ್ಗ 2A ಇದ್ದವರಿಗೆ 202 ವೇಕೆನ್ಸಿಗಳಿದಾವೆ ಬೆಂಗಳೂರಲ್ಲಿ. ಪ್ರವರ್ಗ 2B ಇದ್ದವರಿಗೆ 53 ವೇಕೆನ್ಸಿಗಳಿದ್ದವು. ನೆಕ್ಸ್ಟ್ ಪ್ರವರ್ಗ 3A ಇದ್ದವರಿಗೆ 54 ವೇಕೆನ್ಸಿಗಳಿದ್ದವು. ಪ್ರವರ್ಗ 3B ಇದ್ದವರಿಗೆ 67 ವೇಕೆನ್ಸಿಗಳಿದ್ದವು. ಪರಿಶಿಷ್ಟ ಜಾತಿ ಪ್ರವರ್ಗ ಎ ಇದ್ದವರಿಗೆ 71 ವೇಕೆನ್ಸಿಗಳು. ನೆಕ್ಸ್ಟ್ ಪರಿಶಿಷ್ಟ ಜಾತಿ ಪ್ರವರ್ಗ ಬಿ ಇದ್ದವರಿಗೆ 70 ವೇಕೆನ್ಸಿಗಳು. ಪರಿಶಿಷ್ಟ ಜಾತಿ ಪ್ರವರ್ಗ ಸಿ ಇದ್ದವರಿಗೆ 47+13. ನೆಕ್ಸ್ಟ್ ಪರಿಶಿಷ್ಟ ಪಂಗಡದವರಿಗೆ 40 ವೇಕೆನ್ಸಿಗಳು. ಸಾಮಾನ್ಯ ಅರ್ಹತೆ ಇದ್ದವರಿಗೆ ನೋಡ್ಕೊಡ್ರಿ 673 ವೇಕೆನ್ಸಿಗಳು. ಟೋಟಲಿ 1343 ಪುರುಷರಿಗೆ ಬೆಂಗಳೂರಲ್ಲಿ ವೇಕೆನ್ಸಿಗಳನ್ನ ಕಾಲ್ಫರ್ಮ್ ಅನ್ನ ಮಾಡಿದ್ದಾರೆ. ಸೊ ಬೆಂಗಳೂರು ಡಿವಿಷನ್ಗೆ ನೀವು ಅಪ್ಲಿಕೇಶನ್ ಗಳನ್ನ ಹಾಕ್ಬಹುದು. ಸೊ ಎಲ್ಲಾನು ಹೇಳ್ತಾ ಹೋದ್ನಪ್ಪ ಅಂದ್ರೆ ವಿಡಿಯೋ ಲೆಂದಿ ಆಗುತ್ತೆ. ಸೊ ಟೋಟಲಿ ಬೆಂಗಳೂರಲ್ಲಿ ಬಾಯ್ಸ್ ಎಷ್ಟಿದಾವು, ಗರ್ಲ್ಸ್ ಎಷ್ಟಿದಾವು, ನೆಕ್ಸ್ಟ್ ಆತರ ಹೇಳ್ತಾ ಹೋಗ್ತೀನಿ ನೋಡ್ಕೊಡ್ರಿ. ಬೆಂಗಳೂರದಲ್ಲಿನೇ ಮಹಿಳೆಯರಿಗೆ ಎಷ್ಟಿದಾವಪ್ಪ ಅಂದ್ರೆ 445 ವೇಕೆನ್ಸಿಗಳು ಬೆಂಗಳೂರದಲ್ಲಿನೇ ಇದಾವು. ನೆಕ್ಸ್ಟ್ ಸೇವಾ ನಿರತ ಪೊಲೀಸ್ ಅದು ಅಂಕಿ ನಮ್ಗೆ ಇನ್ನುಳಿದಿರ್ತಕ್ಕಂಥವ್ರಿಗೆ ಅವಕಾಶ ಇರೋದಿಲ್ಲ. ಅದು ಆಲ್ರೆಡಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಿರ್ತಕ್ಕಂಥ ಸ್ಟಾಫ್ ಗಳಿಗೆ ಮಾತ್ರ ಇದನ್ನ ವೇಕೆನ್ಸಿಗಳನ್ನ ಕೊಟ್ಟಿರ್ತಾರೆ. ನೆಕ್ಸ್ಟ್ ನೋಡ್ಕೊಡ್ರಿ, ಅದ್ರ ಜೊತೆಗೆ ಯಾವ್ದಪ್ಪ ಅಂದ್ರೆ ಟೋಟಲಿ ತೃತೀಯ ಲಿಂಗಂತಿ ಅವೆಲ್ಲ ಬೇರೆ ಇರ್ತಾವ. ನೆಕ್ಸ್ಟ್ ಮೈಸೂರಿಗೆ ಹಾಕ್ಬೇಕನ್ನೋರು, ಸೊ ಮೈಸೂರಿಗೆ ಹಾಕ್ಬೇಕನ್ನೋರು ಪುರುಷರಿಗೆ 46 ವೇಕೆನ್ಸಿಗಳನ್ನ ಕೊಟ್ಟಿದ್ದಾರೆ. ಎಷ್ಟು? ಮೈಸೂರಿಗೆ ಪುರುಷರಿಗೆ 46 ವೇಕೆನ್ಸಿಗಳನ್ನ ಕೊಟ್ಟಿದ್ದಾರೆ. ಸೊ ಮಹಿಳೆಯರಿಗೆ 16 ವೇಕೆನ್ಸಿಗಳನ್ನ ಬಿಡುಗಡೆಯನ್ನ ಮಾಡಿದ್ದಾರೆ. ನೆಕ್ಸ್ಟ್ ಅದರ ಜೊತೆಗೆ ನೋಡ್ಕೊಡ್ರಿ, ಹುಬ್ಬಳ್ಳಿ ಧಾರವಾಡ ನಗರ. ಹುಬ್ಬಳ್ಳಿ ಧಾರವಾಡ ಸರ್, ನಾನು ಧಾರವಾಡದಲ್ಲೇನೆ ಓದ್ತಾ ಇದ್ದೀನಿ, ನಾನು ಧಾರವಾಡದಲ್ಲೇನೆ ಜಾಬ್ ಮಾಡ್ಬೇಕಂತ ಕನಸನ್ನ ಹೊತ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಧಾರವಾಡದಲ್ಲಿ ಪುರುಷರಿಗೆ 50 ವೇಕೆನ್ಸಿಗಳಿದಾವೆ. ಎಷ್ಟು? ಪುರುಷರಿಗೆ 50 ವೇಕೆನ್ಸಿಗಳಿದಾವು, ಮಹಿಳೆಯರಿಗೆ 17 ವೇಕೆನ್ಸಿಗಳಿದಾವು. ಸೊ ಇನ್ನು ಉಳಿದಿರ್ತಕ್ಕಂಥ ವೇಕೆನ್ಸಿಗಳು ಎಲ್ಲಿ ಹೋದು ಸರ್? ಅವು ನೋಡ್ಕೊಡ್ರಿ, ತೃತೀಯ ಲಿಂಗ ಇದ್ದವರಿಗೆ ಹಾಕ್ಬಹುದು. ಮತ್ತು ಅದ್ರ ಜೊತೆಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಿರ್ತಕ್ಕಂಥ ಸ್ಟಾಫ್ಗಳು ಅವಕ್ಕ ಅಪ್ಲಿಕೇಶನ್ ಗಳನ್ನ ಹಾಕೋಕೆ ಅವಕಾಶ ಇರ್ತದ. ನೆಕ್ಸ್ಟ್ ಅದ್ರ ಜೊತೆಗೆ ನೋಡ್ಕೊಡ್ರಿ, ಮಂಗಳೂರು ನಗರ. ಮಂಗಳೂರು ನಗರಕ್ಕೆ ಯಾರು ಹಾಕ್ಬೇಕು ಅನ್ಕೊಂಡಿರಲ್ಲ, 83 ವೇಕೆನ್ಸಿಗಳು ಪುರುಷರಿಗಿದಾವೆ. ಎಷ್ಟು? 83 ವೇಕೆನ್ಸಿಗಳು ಪುರುಷರಿಗಿದಾವು. ನೆಕ್ಸ್ಟ್ ಇನ್ನು ಇರತಕ್ಕಂಥದ್ದು 28 ವೇಕೆನ್ಸಿಗಳು ಮಹಿಳೆಯರಿಗಿದಾವೆ ಮಂಗಳೂರು ನಗರದಲ್ಲಿ ಹಾಕ್ಬೇಕನ್ನೋರು. ನೆಕ್ಸ್ಟ್ ಅದ್ರ ಜೊತೆಗೆ ನೋಡ್ಕೊಳ್ರಿ, ಬೆಂಗಳೂರು ಜಿಲ್ಲೆ. ಸೊ ಬೆಂಗಳೂರು ಜಿಲ್ಲೆಗೆ ಹಾಕ್ಬೇಕನ್ನೋರು 17 ವೇಕೆನ್ಸಿಗಳು, 17 ಹುದ್ದೆಗಳು ಪುರುಷರಿಗಿದಾವು, ಮಹಿಳೆಯರಿಗೆ 6 ಹುದ್ದೆಗಳಿದಾವೆ ಬೆಂಗಳೂರು ಜಿಲ್ಲೆಗೆ ಹಾಕ್ಬೇಕನ್ನೋರು. ನೆಕ್ಸ್ಟ್ ಅದ್ರ ಜೊತೆಗೆ ನೋಡ್ಕೊಡ್ರಿ, ತುಮಕೂರು ಜಿಲ್ಲೆಗೆ ಅಪ್ಲಿಕೇಶನ್ ಅನ್ನ ಹಾಕ್ಬೇಕನ್ನೋರು ಪುರುಷರಿಗೆ 34 ಹುದ್ದೆಗಳಿದಾವು. ಸೊ ಮಹಿಳೆಯರಿಗೆ 11 ಹುದ್ದೆಗಳನ್ನ ಖಾಲಿ ಇದಾವು. ನೆಕ್ಸ್ಟ್ ಅದ್ರ ಜೊತೆಗೆ ಕೋಲಾರ ಜಿಲ್ಲೆ. ಸೊ ಕೋಲಾರ ಜಿಲ್ಲೆಗೆ ಹಾಕ್ಬೇಕನ್ನೋರು ನೋಡ್ಕೊಡ್ರಿ, 34 ಹುದ್ದೆಗಳು ಪುರುಷರಿಗಿದಾವು. ಸೊ ಮಹಿಳೆಯರಿಗೆ 11 ಹುದ್ದೆಗಳನ್ನ ಖಾಲಿ ಇದಾವು. ನೆಕ್ಸ್ಟ್ ಅದ್ರ ಜೊತೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆ. ಸೊ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಯಾರು ಹಾಕ್ಬೇಕು ಅನ್ಕೊಂಡಿಲ್ಲ, 34 ಹುದ್ದೆಗಳು ಪುರುಷರಿಗಿದಾವು, ಮಹಿಳೆಯರಿಗೆ 11 ಹುದ್ದೆಗಳು ಚಿಕ್ಕಬಳ್ಳಾಪುರದಲ್ಲಿ ಇದಾವು. ನೆಕ್ಸ್ಟ್ ಅದ್ರ ಜೊತೆಗೆ ನೋಡ್ಕೊಡ್ರಿ, ಮೈಸೂರು ಜಿಲ್ಲೆ. ಸೊ ಮೈಸೂರು ನಗರಕ್ಕೆ ನಾನು ಹೇಳಿದ್ದೆ, ಮೈಸೂರು ಜಿಲ್ಲೆಗೆ ಬಂದ್ಬಿಟ್ಟು 39 ವೇಕೆನ್ಸಿಗಳು ಮೈಸೂರು ಜಿಲ್ಲೆಗೆ ಬಾಯ್ಸ್ಗಿದಾವು, 13 ಹುದ್ದೆಗಳು ಮಹಿಳೆಯರಿಗಿದಾವು. ನೆಕ್ಸ್ಟ್ ಅದರ ಜೊತೆಗೆ ನೋಡ್ಕೊಡ್ರಿ, ಚಾಮರಾಜನಗರ ಜಿಲ್ಲೆ. ಸೊ ಚಾಮರಾಜನಗರ ಜಿಲ್ಲೆಗೆ ನೋಡ್ಕೊಡ್ರಿ, 34 ವೇಕೆನ್ಸಿಗಳು ಬಾಯ್ಸ್ಗಿದಾವು. ಸೊ ಗರ್ಲ್ಸ್ಗೆ ಬಂದ್ಬಿಟ್ಟು 11 ವೇಕೆನ್ಸಿಗಳನ್ನ ಬಿಡುಗಡೆ ಮಾಡಿದ್ದಾರೆ. ನೆಕ್ಸ್ಟ್ ಹಾಸನ ಜಿಲ್ಲೆ. ಸೊ ಹಾಸನ ಜಿಲ್ಲೆಗೆ 27 ಬಾಯ್ಸ್ಗಿದಾವು. ಸೊ ಗರ್ಲ್ಸ್ಗೆ 9 ಇದಾವು. ಇದು ನಾನು ಏನ್ ಹೇಳ್ತಾ ಇದ್ದೀನಲ್ಲ, ಒಂದು ಸೀಟ್ ನಲ್ಲಿ, ಒಂದು ವೈಟ್ ಪೇಪರ್ ನಲ್ಲಿ ಬರ್ದಿಟ್ಕೊಳ್ರಿ, ಈ ಜಿಲ್ಲೆಗೆ ಇಷ್ಟು ವೇಕೆನ್ಸಿಗಳಿದಾವ ಅಂತ ಹೇಳಿ ನೀವು ಬರ್ದಿಟ್ಕೊಂಡ್ರಿ ಅಂದ್ರೆ ಕ್ಲಿಯರಿಟಿಯಾಗಿ ಗೊತ್ತಾಗುತ್ತೆ. ಅಪ್ಲಿಕೇಶನ್ ಅನ್ನ ಹಾಕುವಾಗ ಅಲ್ಲಿ ಆನ್ಲೈನ್ ಸೆಂಟರ್ ದಲ್ಲಿ ಹೋದಾಗ ಸರ್ ಯಾವ್ದಾದ್ರು ಹಾಕ್ರಿ ಅನ್ನಕ್ ಹೋಗ್ಬೇಡ್ರಿ, ನೀವು ಲಿಸ್ಟ್ ಮಾಡ್ಕೊಳ್ರಿ. ನಿಮ್ಮ ಕಾಸ್ಟ್ಗೆ ಎಷ್ಟು ವೇಕೆನ್ಸಿಗಳಿದಾವು, ಯಾವ ಜಿಲ್ಲೆಯಲ್ಲಿ ಎಷ್ಟು ವೇಕೆನ್ಸಿಗಳಿದಾವೆ ಅನ್ನೋದನ್ನ ನೋಡ್ಕೊಂಡು ಬೇಕಿದ್ರೆ ಈ ಚಾರ್ಟ್ ಅನ್ನ ಹಾಕ್ತೀನಿ ನಿಮಗೆ, ಪ್ರತಿಯೊಬ್ಬರಿಗೆ ಚಾರ್ಟ್ ಹಾಕ್ತೀನಿ. ಫಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರೆಯಕ್ಕೆ ಹೋಗ್ಬೇಡ್ರಿ. ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಈ ಚಾರ್ಟ್ PDF ಏನಿದೆಯಲ್ಲ ಪ್ರತಿಯೊಂದು ಕೂಡ ಸಿಗ್ತದ, ಯಾವ ಜಿಲ್ಲೆಯಲ್ಲಿ ಯಾವ ಕ್ಯಾಟಗರಿದವರಿಗೆ ಎಷ್ಟು ವೇಕೆನ್ಸಿಗಳನ್ನ ಇದಾವು. ಸೊ ನಾನು ಹಾಕ್ಬೇಕು ಹಾಕ್ಬಾರ್ದು, ಸುಮ್ನೆ ವೇಕೆನ್ಸಿ ಇಲ್ಲಾರ್ದಲ್ಲಿ ಅಪ್ಲಿಕೇಶನ್ ಅನ್ನ ಹಾಕಿದ್ರಿಪ್ಪ ಅಂದ್ರೆ
ಸೊ ನೀವು ಎಕ್ಸಾಮ್ ಕಟಪ್ ಮಾಡ್ಕೊಂಡ್ರು ಕೂಡ ಮತ್ತೆ ಜನರಲ್ ಅಲ್ಲಿ ಕಾಂಪಿಟೇಷನ್ ಅನ್ನ ಮಾಡ್ಬೇಕಾಗುತ್ತೆ. ನಿಮ್ಮ ಕಾಸ್ಟ್ ಗೆ ವೇಕೆನ್ಸಿಗಳನ್ನ ಮೆನ್ಷನ್ ಮಾಡಿರ್ತಾರೆ. ಸೊ ನಿಮ್ಗೆ ಎಲ್ಲಿ ಎಷ್ಟು ವೇಕೆನ್ಸಿಗಳಿದಾವೆ ಅನ್ನೋದನ್ನ ನೋಡ್ಕೊಂಡ್ಬಿಟ್ಟು ಅಪ್ಲೈ ಪಾರ್ಟಿಸಿಪೇಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಕೊಡಗು ಜಿಲ್ಲೆಯಲ್ಲಿ ನೋಡ್ಕೊಡ್ರಿ 34+2 ಟೋಟಲಿ 36 ಪುರುಷರಿಗೆ ಇದಾವು, ಮಹಿಳೆಯರಿಗೆ 17 ಇದಾವು. ನೆಕ್ಸ್ಟ್ ಅದೇ ತರನಾಗಿ ನೋಡ್ಕೋಬಹುದು. ನೆಕ್ಸ್ಟ್ ಮಂಡ್ಯ ಜಿಲ್ಲೆ. ಸೊ ಮಂಡ್ಯ ಜಿಲ್ಲೆಗೆ ಯಾರು ಹಾಕ್ಬೇಕು ಅನ್ಕೊಂಡಿಲ್ಲ, 66 ಪುರುಷರಿಗಿದಾವು, 23 ಮಹಿಳೆಯರಿಗಿದಾವು ಮಂಡ್ಯ ಜಿಲ್ಲೆಯಲ್ಲಿ ಹಾಕ್ಬೇಕನ್ನೋರು. ನೆಕ್ಸ್ಟ್ ದಾವಣಗೆರೆ ಜಿಲ್ಲೆ. ಸೊ ದಾವಣಗೆರೆ ಜಿಲ್ಲೆಗೆ ಯಾರು ಹಾಕ್ಬೇಕು ಅನ್ಕೊಂಡಿಲ್ಲ, 17 ವೇಕೆನ್ಸಿಗಳು ಬಾಯ್ಸ್ ಇದಾವು, ಮಹಿಳೆಯರಿಗೆ 6 ವೇಕೆನ್ಸಿಗಳಿದಾವು. ನೆಕ್ಸ್ಟ್ ಶಿವಮೊಗ್ಗ ಜಿಲ್ಲೆ. ಸರ್ ಶಿವಮೊಗ್ಗ, ನಾನು ಶಿವಮೊಗ್ಗ ಡಿಸ್ಟಿಕ್, ನಾನು ಶಿವಮೊಗ್ಗದಲ್ಲೇನೆ ವರ್ಕ್ ಮಾಡ್ಬೇಕು ಅಂತಂದ್ರೆ ಶಿವಮೊಗ್ಗ ಹಾಕಕ್ಕೂ 67 ಪುರುಷರಿಗೆ ಹುದ್ದೆಗಳಿದಾವು, ಮಹಿಳೆಯರಿಗೆ 22 ವೇಕೆನ್ಸಿಗಳನ್ನ ಶಿವಮೊಗ್ಗದಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಚಿತ್ರದುರ್ಗ ಜಿಲ್ಲೆಯಲ್ಲಿ ನೋಡ್ಕೋಬಹುದು, 50 ಹುದ್ದೆಗಳು ಬಾಯ್ಸ್ಗಿದಾವು, 17 ಹುದ್ದೆಗಳು ಮಹಿಳೆಯರಿಗಿದಾವು ಚಿತ್ರದುರ್ಗದಲ್ಲಿ. ನೆಕ್ಸ್ಟ್ ಹಾವೇರಿ ಜಿಲ್ಲೆ. ಸೊ ಹಾವೇರಿ ಜಿಲ್ಲೆ ಸರ್ ನಂದು ಹಾವೇರಿ ಡಿಸ್ಟಿಕ್ ನವರು, ನಾ ಹಾವೇರಿಯಲ್ಲೇ ಡ್ಯೂಟಿ ಮಾಡಬೇಕು ಸರ್, ನನ್ನ ಡ್ರೀಮ್ ನನ್ನ ಡಿಸ್ಟಿಕ್ ನಲ್ಲೇ ಜಾಬ್ ಮಾಡ್ಕೊಳ್ಬೇಕು ಅನ್ಕೊಂಡಿದ್ದೆ ಅಂದ್ರೆ 34 ಹುದ್ದೆಗಳು ಬಾಯ್ಸ್ಗಿದಾವು, ಸೊ 11 ಹುದ್ದೆಗಳು ಮಹಿಳೆಯರಿಗಿದಾವು. ನೆಕ್ಸ್ಟ್ ಅದ್ರ ಜೊತೆಗೆ ನೋಡ್ಕೋಬಹುದು ಮತ್ತೆ ಯಾವ್ದಪ್ಪ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿಗೆ ಹಾಕ್ಬೇಕು ಅನ್ಕೊಂಡಿದ್ದೆ ಅಂದ್ರೆ 46 ಹುದ್ದೆಗಳು ಬಾಯ್ಸ್ಗಿದಾವು, ಸೊ 16 ಹುದ್ದೆಗಳು ಮಹಿಳೆಯರಿಗಿದಾವು. ಓಕೆ. ನೆಕ್ಸ್ಟ್ ಅದರ ಜೊತೆಗೆ ನೋಡ್ಕೊಳ್ರಿ, ಪ್ರತಿಯೊಬ್ರು ಕೂಡ ಪೊಲೀಸ್ ಆಗ್ಲೇಬೇಕು, ಈ ಸರಿ ಕಾಕಿ ವರದಿಯನ್ನ ಹಾಕೊಳ್ಬೇಕಂತ ಹೇಳಿಸಿಂದ ಎಷ್ಟೋ ಅಭ್ಯರ್ಥಿಗಳು ಕನಸನ್ನ ಕಟ್ಕೊಂಡ್ರಿ, ಡ್ರೀಮ್ ಅನ್ನ ಹೊತ್ಕೊಂಡ್ರಿ, 5-6 ವರ್ಷದಿಂದ ಧಾರವಾಡದಲ್ಲಿ ಓದ್ತಾ ಇದ್ರಿ. ಸೊ ನಿಮ್ಮ ಸಕ್ಸಸ್ ಆಗ್ಲಿ, ನೀವು ಕಂಡಿರ್ತಕ್ಕಂಥ ಕನಸನ್ನ ಸಕ್ಸಸ್ ಆಗ್ಲಿ ಅನ್ನೋದೇ ನಮ್ದೊಂದು ಉದ್ದೇಶ ಇದೆ. ಸೊ ಉಡುಪಿ ಜಿಲ್ಲೆಗೆ ನೋಡ್ಕೊಡ್ರಿ, 67 ಬಾಯ್ಸ್ ಇದಾವು, ಮಹಿಳೆಯರಿಗೆ 22 ವೇಕೆನ್ಸಿಗಳನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅದರ ಜೊತೆಗೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ 34 ವೇಕೆನ್ಸಿಗಳು ಬಾಯ್ಸ್ ಇದಾವು, ಮಹಿಳೆಯರಿಗೆ 11 ವೇಕೆನ್ಸಿಗಳಿದಾವು. ನೆಕ್ಸ್ಟ್ ಅದರ ಜೊತೆಗೆ ಚಿಕ್ಕಮಗಳೂರು ಜಿಲ್ಲೆಗೆ ಯಾರು ಹಾಕ್ಬೇಕು ಅನ್ಕೊಂಡಿರಲ್ಲ, 34 ಬಾಯ್ಸ್ ಗಳಿಗಿದಾವು, ಮಹಿಳೆಯರಿಗೆ 11 ವೇಕೆನ್ಸಿಗಳಿದಾವು. ನೆಕ್ಸ್ಟ್ ಅದರ ಜೊತೆಗೆ ಸರ್ ನಾನು ಗದಗ ಡಿಸ್ಟಿಕ್ಗೆ ನಾನು ಜಾಬ್ ಮಾಡ್ಬೇಕು ಅನ್ಕೊಂಡಿದ್ರೆ, ಸೊ 24 ವೇಕೆನ್ಸಿಗಳು ಬಾಯ್ಸ್ ಇದಾವು, ಮಹಿಳೆಯರಿಗೆ 8 ವೇಕೆನ್ಸಿಗಳು ಖಾಲಿ ಇದಾವು. ಓಕೆ. ನೋಡ್ಕೊಡ್ರಿ ರೈಲ್ವೇಸ್ ಬೆಂಗಳೂರು. ಸೊ ರೈಲ್ವೇಸ್ ಅಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಅನ್ನ ರೈಲ್ವೆ ನಲ್ಲಿ ಕೂಡ ತುಂಬ್ಕೊಳ್ತಾರೆ. ಸೊ ಅದು ಬಂದ್ಬಿಟ್ಟು ಬೆಂಗಳೂರಲ್ಲಿ ನೋಡ್ಕೊಡ್ರಿ, 17 ಪುರುಷರಿಗೆ ವೇಕೆನ್ಸಿಗಳನ್ನ ಕೊಟ್ಟಿದ್ದಾರೆ, ಸೊ 6 ಮಹಿಳೆಯರಿಗೆ ಬೆಂಗಳೂರು ರೈಲ್ವೇಸ್ ನಲ್ಲಿ ವೇಕೆನ್ಸಿನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಳ್ಳಾರಿ ಜಿಲ್ಲೆ. ಸೊ ಬಳ್ಳಾರಿ ಜಿಲ್ಲೆಯಲ್ಲಿ 7 ಹುದ್ದೆಗಳು ಪುರುಷರಿಗೆ ಇರ್ತಾವು, 2 ಹುದ್ದೆಗಳು ಮಹಿಳೆಯರಿಗೆ ಇರ್ತಾವು. ನೆಕ್ಸ್ಟ್ ರಾಯಚೂರು ಜಿಲ್ಲೆಯಲ್ಲಿ ನೋಡ್ಕೊಡ್ರಿ, 13 ಹುದ್ದೆಗಳು ಪುರುಷ ಅಭ್ಯರ್ಥಿಗಳಿಗೆ, 5 ಹುದ್ದೆಗಳು ಮಹಿಳಾ ಅಭ್ಯರ್ಥಿಗಳಿಗೆ. ಓಕೆ. ಇಷ್ಟು ನಾನು ಜಿಲ್ಲಾವಾರು ನಿಮ್ಗೆ ಲಿಸ್ಟ್ ಅನ್ನ ಹೇಳಿದಿನಲ್ಲ. ಸೊ ಪ್ರತಿಯೊಬ್ಬರು ಕೂಡ ಚೆಕ್ ಮಾಡ್ಕೊಡ್ರಿ. ಲಿಸ್ಟ್ ಬೇಕಿದ್ರೆ ಒಂದ್ಸರಿ ವಿಡಿಯೋ ಗೊತ್ತಾಗ್ಲಿಲ್ಲಪ್ಪ ಅಂತಂದ್ರೆ ಮತ್ತೊಂದ್ಸರಿ ವಿಡಿಯೋನ ನೋಡಿದ್ರಿಪ್ಪ ಅಂದ್ರೆ ನಿಮ್ಗೆ ಕ್ಲಿಯರಿಟಿ ಆಗಿರ್ತಕ್ಕಂಥ ಮಾಹಿತಿ ಅರ್ಥ ಆಗುತ್ತಾ. ಒಂದ್ಸರಿ ಗೊತ್ತಾಗ್ಲಿಲ್ಲಪ್ಪ ಅಂದ್ರೆ ಪರವಾಗಿಲ್ಲ, ಇನ್ನೊಂದ್ಸರಿ ವಿಡಿಯೋನ ನೋಡ್ಕೊಡ್ರಿ. ನಾನು PDF ಕೂಡ ನಾನು ಟೆಲಿಗ್ರಾಮ್ದಲ್ಲಿ HJ ಪ್ಯಾರಾಮಿಲಿಟರಿ ಅಂಡ್ ಟೆಲಿಗ್ರಾಮ್ದಲ್ಲಿ ಕೂಡ ಶೇರ್ ಮಾಡಿರ್ತೀನಿ. ಕೆಳಗಡೆ ಕಾಣ್ತಿರುವಂತ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಟೆಲಿಗ್ರಾಮ್ದ, ಅಲ್ಲಿ ಹೋಗಿ ಜಾಯ್ನ್ ಆಗಿ ಈ PDF ಕೂಡ ನೀವು ಡೌನ್ಲೋಡ್ ನೋಡ್ಕೊಂಡು ಒಂದು ಪ್ರಿಂಟ್ ಅನ್ನ ಒಂದು ವೈಟ್ ಪೇಪರ್ ದಲ್ಲಿ ತಗೊಂಡೋಗಿ ಅಪ್ಲಿಕೇಶನ್ ಗಳನ್ನ ನಾನು ಇದೇ ಡಿಸ್ಟಿಕ್ ಗೆ ಹಾಕ್ಬೇಕು ಸರ್, ನಂದು ಕಾಸ್ಟ್ ಇದು ಬರ್ತದ ಅಂತ ಹೇಳಿ ಅಪ್ಲಿಕೇಶನ್ ಗಳನ್ನ ಹಾಕೊಳ್ಬಹುದು. ಓಕೆ. ಪ್ರತಿಯೊಬ್ರು ಕೂಡ ಹಾಕ್ಲೇಬೇಕು. ಈ ಸರಿ ನೀವು ಕಾಕಿ ವರದಿಯನ್ನ ಹಾಕೊಳ್ಳೇಬೇಕು. PUC ಮುಗಿದಿರ್ತಕ್ಕಂಥ ಅಭ್ಯರ್ಥಿಗಳು, ಸರ್ ನಂದು SLC ಮುಗಿದಿದೆ ಸರ್, ನಾನು PUC ಮಾಡ್ಕೊಳ್ಳಿಲ್ಲ ಸರ್, ನಾನು ಕೂಡ ಒಂದು ಕಾಕಿ ವರದಿಯನ್ನು ಹಾಕೊಳ್ಬೇಕಂತ ಆಸೆ ಇದೆ ಅನ್ನೋರು CR ಮತ್ತು DR ಕಾಲ್ಫರ್ಮ್ ಮಾಡ್ತಾರೆ. ಅಲ್ಲಿ ಮಟ್ಟ ವೇಟ್ ಮಾಡ್ರಿ. ಕಾಲ್ಫರ್ಮ್ ಮಾಡಿದ ತಕ್ಷಣನೇ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಯಾರು ಕೂಡ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಪ್ರತಿಯೊಂದು ಇನ್ಫಾರ್ಮೇಶನ್ ಯಾವುದೇ ಸ್ಟೇಟ್ ಗೌರ್ಮೆಂಟ್ ನಿಮ್ಗೆ ಪ್ರತಿಯೊಂದು ಅಪ್ಡೇಟ್ ಗಳನ್ನ 2026-27 ನೀವು ಜಾಬ್ ಅನ್ನ ಸೇರ್ಕೊಳ್ಬೇಕು ಅನ್ಕೊಂಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಮಿಸ್ ಮಾಡದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಬೆಲ್ ಬಟನ್ ಒತ್ಕೊಳ್ರಿ. ಪ್ರತಿಯೊಂದು ನೋಟಿಫಿಕೇಶನ್ ಡಾಟಾ ಆನ್ ಮಾಡಿದ್ರೆ ಸಾಕು, ಪ್ರತಿಯೊಂದು ನೋಟಿಫಿಕೇಶನ್ ಬರ್ತದ. ಆ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರಿಪ್ಪ ಅಂದ್ರೆ ಪ್ರತಿಯೊಂದು ಅಪ್ಡೇಟ್ ಗಳನ್ನ ಯಾವುದೇ ಇನ್ಫಾರ್ಮೇಶನ್ ಗಳಿರಲಿ ನಿಮ್ಗೆ ಬೋರ್ಡ್ ಮೇಲೆನೆ ತಿಳಿಸ್ತಾ ಹೋಗ್ತೀನಿ. ಸೊ ನನ್ನ ಉದ್ದೇಶ ಏನಪ್ಪಾ ಅಂದ್ರೆ ಸರ್ ನನಗೆ ಈ ಬೋರ್ಡ್ ಮೇಲೆ ಸರ್ ಆದಷ್ಟು ದೊಡ್ಡ ಬೋರ್ಡ್ ತಗೊಳ್ಳಿದ್ರೆ ಪ್ರತಿಯೊಂದು ವಿದ್ಯಾರ್ಥಿಗಳು ಕಮೆಂಟ್ ಹಾಕ್ತಾ ಇದ್ರಿ. ಕೇವಲ ಇನ್ನು ಎಷ್ಟಪ್ಪ ಅಂತಂದ್ರೆ ಇನ್ನು 4,500 ಸಬ್ಸ್ಕ್ರೈಬರ್ಸ್ ಆದ್ರೆ 4,500 ಫಾಲೋವರ್ಸ್ ಆದ್ರಿಪ್ಪ ಅಂದ್ರೆ ಅವತ್ತೇ ನಾವು ಡಿಜಿಟಲ್ ಬೋರ್ಡ್ ಅನ್ನ ತಂದ್ಬಿಟ್ಟು ಪ್ರತಿಯೊಂದು ಫಿನ್ ಟು ಫಿನ್ ಆಗಿ ನಿಮ್ಗೆ ಇನ್ಫಾರ್ಮೇಶನ್ ಗಳನ್ನ ಪ್ರತಿಯೊಂದು ಡಿಜಿಟಲ್ ಬೋರ್ಡ್ ಮುಖಾಂತರನೇ ಕ್ಲಾಸಸ್ ಗಳನ್ನ ಡೈಲಿ ನಿಮ್ಗೆ ಅಪ್ಡೇಟ್ ಗಳನ್ನ ಕೊಡ್ತಾನೆ ಇರ್ತೀವಿ. ಸೊ ನಿಮ್ಮ ಸಪೋರ್ಟ್ ಇರಬೇಕು. ನಿಮ್ಮ ಸಪೋರ್ಟ್ ಇದ್ರೇನೆ ಮಾತ್ರ ಅದು 1,50,000 ಸಬ್ಸ್ಕ್ರೈಬರ್ ಆಗೋಕೆ ಆಗುತ್ತಾ.
ಸೊ ನಿಮ್ಮ ಸಪೋರ್ಟ್ ಎನಿ ಟೈಮ್ ಇರಲಿ, ನಾನು ನಿಮ್ಗೆ ಏನಾಗುತ್ತೆ ಅಷ್ಟನ್ನ ಸಪೋರ್ಟ್ ಅನ್ನ ಮಾಡ್ತಾನೆ ಇರ್ತೀನಿ. ಸೊ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಈ ಸರಿ ನೀವು ಕಾಕಿ ಡ್ರೆಸ್ ಅನ್ನ ಹಾಕೊಳ್ಳುವಂತ ಸಮಯ ಬಂದಿದೆ. ಚೆನ್ನಾಗಿ ಸ್ಟಡಿ ಮಾಡ್ಕೊಡ್ರಿ. ನಿಮ್ಮ ಎಕ್ಸಾಮ್ ಡೇಟ್ ಕೂಡ 2/8/2026 ಆಗಸ್ಟ್ದಲ್ಲಿ ನಿಮ್ಮ ಎಕ್ಸಾಮ್ ಡೇಟ್ ಕೂಡ ಫಿಕ್ಸ್ ಆಗಿದೆ. ಆದಷ್ಟು ಚೆನ್ನಾಗಿ ಸ್ಟಡಿ ಮಾಡ್ಕೊಡ್ರಿ. ಅವ್ರು ಯಾವ ಡೇಟಿಗೆ ಆದ್ರೂ ಎಕ್ಸಾಮ್ ನ ನಡೆಸಲಿ, ನಿಮ್ಮ ಪ್ರಿಪರೇಷನ್ ಅನ್ನ ಕರೆಕ್ಟ್ ಆಗಿ ಇಟ್ಕೊಳ್ಳಿ ಅಂತ ನನ್ನ ಬ್ರದರ್ ಅಂಡ್ ಸಿಸ್ಟರ್ಸ್ ಗೆ ನನ್ನ ಹತ್ರ ಒಂದು ರಿಕ್ವೆಸ್ಟ್, ನಾನು ಎಲ್ಲ ಪ್ರತಿಯೊಂದೊಬ್ಬರಿಗೆ ರಿಕ್ವೆಸ್ಟ್ ಅನ್ನ ಕೇಳ್ಕೊತೀನಿ. ಸ್ಟಡಿ ಮಾಡಕ ಇವತ್ತಿನಿಂದನೇ ಸ್ಟಾರ್ಟ್ ಮಾಡ್ಕೊಡ್ರಿ. ಇನ್ನು ನಾನು ಸ್ಟಡಿ ಮಾಡ್ತಾ ಇಲ್ಲ ಅಂತಂದ್ರೆ ಸೊ ಈ ವಿಡಿಯೋನ ಪ್ರತಿಯೊಂದು ನಿಮ್ಮ ಬ್ರದರ್ ಆಗಿರ್ಲಿ, ಸಿಸ್ಟರ್ ಆಗಿರ್ಲಿ, ಯಾರೇ ತಯಾರಿಯನ್ನ ಮಾಡ್ತಾ ಇದ್ರು ಅಂದ್ರೆ ಅಂತವ್ರಿಗೆ ವಾಟ್ಸ್ಆಪ್ ಗ್ರೂಪ್, ಟೆಲಿಗ್ರಾಮ್ ಐಡಿ, ಇನ್ಸ್ಟಾಗ್ರಾಮ್ ಪ್ರತಿಯೊಂದರಲ್ಲಿ ಕೂಡ ಈ ಮಾಹಿತಿನ ಶೇರ್ ಮಾಡ್ರಿ. ಅವ್ರಿಗೆ ಕೂಡ ತುಂಬಾನೇ ಹೆಲ್ಪ್ ಆಗಿರುತ್ತೆ. ಸೊ ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಏನ್ ಅನಿಸಿದೆ, ಸೊ ಹೆಲ್ಪ್ ಆಗಿದೆಯೋ ಇಲ್ಲ, ಸೊ ನಾವು ಕೊಟ್ಟಿರ್ತಕ್ಕಂಥ ಅಪ್ಡೇಟ್ ಏನ್ ಅನಿಸ್ತಾ ಇದೆ, ಪ್ರತಿಯೊಬ್ರು ಕೂಡ ಕಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಅನಿಸಿಕೆಯನ್ನ ತಿಳಿಸ್ಕೊಡಿ. ಸೊ ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೇದಾಗಿ. ಜೈ ಹಿಂದ್, ಜೈ ಕರ್ನಾಟಕ.